Hi, hello, welcome back to my channel Arnadi Vlogs. Welcome back to a new vlog. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನೋ ಅಂತ ನೋಡೋಣ. ಇವಾಗ ಸದ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಸುನಿಗೇನೋ ಕೆಲಸ ಇತ್ತು, ಅವರು ಹೊರಗಡೆ ಹೊರಟಿದ್ರು. ಹೆಂಗೂ ಇವತ್ತು 6ನೇ ಸ್ಕೂಲ್ ಇರಲಿಲ್ಲ, ರಜಾ ಇತ್ತಲ್ಲ, ಸೊ ಅದಕ್ಕೆ ನಾವು ಸಹ ಬರ್ತೀವಿ ಅಂತ ಅಂದ್ಬಿಟ್ಟು ಇಬ್ಬರು ರೆಡಿಯಾಗಿ ಬೇಗ ಪಟ ಅಂತ ಬಂದು, ಅವರು ಟೈಮ್ ಆಗುತ್ತೆ ಬೇಗ ರೆಡಿ ಆಗೋದಾದರೆ ಹೋಗೋಣ, ಇಲ್ಲಾಂದರೆ ಬೇಡ ಅಂದರು. ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ನಾವು ಇವಾಗ ಹೊರಟಿದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಸಹ ಆಗಿರಲಿಲ್ಲ. ನಂದು ಆರ್ನದು ಅವ್ರ ಪಪ್ಪದಿಬ್ರದ್ದು ಬ್ರೇಕ್ಫಾಸ್ಟ್ ಆಗಿತ್ತು. ಮನೆಯಲ್ಲಿ ವಾಂಗಿಬಾತ್ ಮಾಡಿದ್ದೆ, ಸೊ ಅದನ್ನೇ ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ದೆ. ಕಾರಲ್ಲಿ ತಿಂದರೆ ಆಯಿತು ಅಂತ ಅಂದ್ಬಿಟ್ಟು. ಪಪ್ಪ ಕಾರ್ ಓಡಿಸಿದ್ಯಾ? ಏನು ಮಾಡ್ತಿದ್ದೆ? ಕಾರ್ ಓಡಿಸ್ತಾ ಇದ್ದೀನಿ. ಮಮ್ಮಿ ಮಮ್ಮಿ ಬ್ರೇಕ್ಫಾಸ್ಟ್, ಮಮ್ಮಿ ಫೇಫಾಸ್ಟ್, ನಾನು ಊಟ ತಿಂತಿದ್ದೆ. ಸುನಿ ಇಲ್ಲೇ ವರ್ಕ್ಗೆ ಅಂತ ಹೋಗಿದ್ದಾರೆ, ನಮ್ಮನ್ನು ಇಲ್ಲೇ ಬಿಟ್ಟು ಕಾರಲ್ಲೇ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ ಹೆಂಗಿದೆ ಬೆಂಗಳೂರಲ್ಲಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ ಟ್ರಾಫಿಕ್. ಆರ್ನ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾಳೆ, ನಿದ್ದೆ ಬರ್ತಿತ್ತು, ಅಳ್ತಾ ಇದ್ಲು. ಸೊ ಎ ಸಿ ಹಾಕಿತ್ತು, ಸೊ ಅಲ್ಲಿಂದ ಮನೆಯಿಂದ ಅದು ಬೇರೆ ಹೊಟ್ಟೆ ಎಲ್ಲ ಒಂಥರ ಆಗ್ತಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನಾನಿಲ್ಲಿ ಒಬ್ಬಳೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ, ಇವಳು ಎದ್ದೇಳೋದಕ್ಕೂ ಸುನಿ ಬರೋದಕ್ಕೂ, ಇಬ್ಬರಿಗೂ ಸಹ ವೇಟಿಂಗ್. ಏನು ಟ್ರಾಫಿಕ್ ಅಂತಿರೋ ಯಪ್ಪ. ಹಾಲಿಡೇಸ್ ಬಂದರೆ ಸಾಕು, ಎಲ್ಲೆಲ್ದಿರೋ ಜನ ಎಲ್ಲ ರೋಡಲ್ಲೇ ಇರ್ತಾರೆ. ಹಾಯ್ ಅರ್ನ. ಹಾಯ್ ಮಮ್ಮಿ. ಇವತ್ತು ಸ್ಕೂಲಲ್ಲಿ ಏನು ಕೊಟ್ಟಿದ್ದಾರೆ ಅರ್ನಗೆ? ಪಪ್ಪ ಫ್ರೆಂಡ್ಸ್. ವಾ, ಕೊಡಿಲಿ. ಮೈ ಡ್ಯಾಡ್, ಮೈ ಪ್ರೈಡ್, ಮೈ ಸೂಪರ್ ಹೀರೋ. ಯಾರು? ಪಪ್ಪ ಫ್ರೆಂಡ್ಸ್. ಹಾರ್ಟಾ ಪಪ್ಪಂಗ? ಏನಕ್ಕೆ ಕೊಟ್ಟಿದ್ದು ಇವತ್ತು ಆರ್ನಗೆ? ಸುಮ್ಮ ಕೊಟ್ಟಿದ್ದೆ, ಬೇಗ ಕೊಟ್ಟಿದ್ದೆ. ಮ್ಯಾಮು ಯಾಕೆ ಕೊಟ್ಟರು? ಏನು ಆ್ಯಕ್ಟಿವಿಟಿ ಮಾಡಿಸಿದ್ರು ಇವತ್ತು ಸ್ಕೂಲಲ್ಲಿ? ಏನು ಆ್ಯಕ್ಟಿವಿಟಿ ಮಾಡಿಸಿದ್ರು ಸ್ಕೂಲಲ್ಲಿ? ಜಾನಿ ಎಸ್ ಪಪ್ಪ. ಇದು ಯಾಕೆ ಕೊಟ್ಟಿದ್ದು? ಇದು ಮೇಲೆ ಫ್ರೆಂಡ್ಸು ಕೊಟ್ಟೆ. ಹೇಯ್, ಕರೆಕ್ಟಾಗಿ ಹೇಳು, ಗೊತ್ತಿಲ್ಲ ನಿಂಗೆ? ಅಲ್ಲಿ ಏನಕ್ಕೆ ಕೊಟ್ಟಿದ್ದು ಅದನ್ನು? ಪಪ್ಪಂಗೆ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ರಾ? ಏನಕ್ಕೆ ಕೊಟ್ಟಿದ್ದು? ಸುಮ್ಮನೆ ಕೊಟ್ರಾ? ಎಲ್ಲರಿಗೂ ಕೊಟ್ರಾ? ಹಾಂ, ಕಿತ್ತಾಕ್ಬಾರ್ದು. ಪಪ್ಪ ಆಮೇಲೆ ಫ್ರೆಂಡ್ಸ್ ಕೊಟ್ಟಲ್ಲ. ಪಪ್ಪ ಫ್ರೆಂಡ್ಸ್ ಕೊಟ್ಟಲ್ಲ, ಅದಕ್ಕೆ ಕೊಟ್ಟಲ್ಲ. ಅದನ್ನು ಎಲ್ಲರಿಗೂ ಕೊಟ್ರ ಮ್ಯಾಮ್? ಆ ಥರದ್ದು ಹಾರ್ಟ್ ಶೇಪಲ್ಲಿ ಎಲ್ಲರಿಗೂ ಕೊಟ್ರಾ? ಹೌದಾ? ಪಪ್ಪಂಗೆ ಕೊಡ್ತೀಯ ನೀನು ಅದನ್ನು? ಹಾಂ, ಪಪ್ಪ ಬಂದಮೇಲೆ ಪಪ್ಪಂಗೆ ಕೊಡ್ತೀಯ ಅದನ್ನು? ಹಾಂ, ಪಪ್ಪಂಗೆ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ರಾ? ಹಾಂ, ಮತ್ತೆ ಅಲ್ಲ, ಮ್ಯಾಮ್ ಏನು ಹೇಳ್ಬಿಟ್ಟು ಕೊಟ್ಟರು ಅದನ್ನು? ಮ್ಯಾಮ್ ಏನಂತ ಹೇಳ್ಬಿಟ್ಟು ಕೊಟ್ಟರು? ಕೇಳಲಿಲ್ವ ನೀನು? ನಾಳೆ ಕೇಳು ಹೋಗ್ಬಿಟ್ಟು ಮ್ಯಾಮ್ಗೆ. ಕೇಳ್ತೀಯಾ? ಪಪ್ಪ ಕೊಡ್ತೀಯ ಅದನ್ನು? ಓಕೆ. ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಆರ್ನ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ಬೆಳಗ್ಗೆನೆ. ಗುಡ್ ಮಾರ್ನಿಂಗ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ವಾಯ್ಸೇ ಬರ್ತಿಲ್ಲ, ಚಿಮ್ಮಿ ಆಗಿಬಿಟ್ಟು. ಕೋಲ್ಡ್ ಆಗಿದೆಯಾ? ಕೋಲ್ಡು. ಸ್ಕೂಲ್ಗೆ ಹೋಗಲ್ವ ನೀನು ಇವತ್ತು? ಯಾಕೆ? ಅದೇ ಯಾಕೆ ಹೋಗಲ್ಲ? ಇವತ್ತು ರಜಾ, ಸಂಡೇ ಹಾಲಿಡೇ. ಹಾಲು ಕುಡ್ದಾ? ಹಾಲು ಕುಡಿದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ಲು. ಏನು ಮತ್ತೆ? ಹಾಂ ಮೇಡಮ್. ಮಮ್ಮ ತಿಂತೀಯಾ ಐಸ್ ತಿಂತೀಯಾ? ಇನ್ನೂ ಸ್ವಲ್ಪ ಕೋಲ್ಡ್ ಆಗಲಿ. ಹಾಂ,
ಗೋಲ್ಡ್ ಬ್ಯಾಗಾ ಕೋಲ್ಡ್ ಬ್ಯಾಗ್ ಅಲ್ಲ ಚಿನಿ, ಕೋಲ್ಡ್ ನಿಂಗೆ ಮೂಗಲ್ ಬರ್ತಾಯ್ತಲ್ಲ ಗಬ್ಬು, ಅದು ಕೋಲ್ಡ್. ಬಾ ಬಟ್ಟೆ ಒಣಗಾಕ್ ಬರೋಣ ಮೇಲೆ ಹೋಗ್ಬಿಟ್ಟು. ನೋಡಿ ಕೆಳಗಡೆನೂ ಬಟ್ಟೆ ಹಾಕಿದ್ದೆ, ನೆನ್ನೆ ಹಾಕಿದ್ದಿದ್ದು ಆ್ಯಕ್ಚುಲಿ ನೆನ್ನೆ ಹೊರಗಡೆ ಹೋಗಿದ್ವಲ್ಲ, ಸೊ ಹಾಕ್ಬಿಟ್ಟು ಹೋಗಿದ್ವಿ. ಮಳೆ ಬಂದಿತ್ತು, ಸ್ವಲ್ಪ ನೆಂದಿತ್ತು. ಸೈಡಲ್ಲಿ ಇಟ್ಟಿದ್ದೆ ಸಜ್ಜೆ ಕೆಳಗಡೆ, ಆದರೂ ಸ್ವಲ್ಪ ನೆಂದಿತ್ತು. ಸೊ ಅಲ್ಲಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೂ ಒಂದು ರೌಂಡಷ್ಟು ಬಟ್ಟೆ ಇತ್ತು ಅಂತ ಇಲ್ಲಿ ಮೇಲೆಗಡೆ ತಂದು ಹಾಕಿದ್ದೀನಿ ಇವಾಗ. ಸೊ ಇದೇನೋ ಒಂದು 2 ಅವರ್ಸ್ಗೆಲ್ಲ ಒಣಗೋಗುತ್ತೆ, ಹೆಂಗಿದ್ರು ವಾಷಿಂಗ್ ಮಿಷಿನ್ ಬಟ್ಟೆ ಅಲ್ವಾ. ಸೊ ಅದಕ್ಕೆ ಈ ಮಳೆಗಾಲ ಬಂದರೆ, ಮಳೆ ಇದು ಅಲ್ಲ, ಈ ಮಳೆಗೆ ಬಟ್ಟೆನೂ ಕ್ಲೀನಾಗಿ ಒಣಗಲ್ಲ. ಮಳೆ ಬಂದರೆ ಚಳಿ ಇರೋದ್ರಿಂದ ತಣ್ಣಗಿರುತ್ತೆ ಬಟ್ಟೆಗಳೆಲ್ಲನೂ. ಬಿಸಿಲು ಬಂದ್ರೇ ಬಟ್ಟೆ ಒಣಗಾಕೋಕ್ಕೆ ಬಟ್ಟೆ ಫುಲ್ ಒಣಗಬೇಕಂದ್ರೆ ಬಿಸಿಲಿರ್ಬೇಕು, ಇಲ್ಲಾಂದರೆ ಈ ಚಳಿಗಾಲದಲ್ಲಿ ತಣ್ಣಗಿರುತ್ತೆ ಬಟ್ಟೆ ಎಲ್ಲನೂ. ಇನ್ನು ಮಳೆ ಬಂದರೆ ಎಲ್ಲ ಹೋಯ್ತು ಬಟ್ಟೆ. ನಮ್ಮ ಮನೆ ಶೆಫ್ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ ಶೆಫ್? ಬಿಸಿಬೇಳೆ ಬಾತ್ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾವ ಹೋಟ್ಲಲ್ಲೂ ಸಿಗಲ್ಲ ಇಂಥ ಬಿಸಿಬೇಳೆ ಬಾತ್ ಅಲ್ಲ. ಎಲ್ಲಿಂದ ಕಲಿತೆ ಆ ಬಿಸಿಬೇಳೆ ಬಾತ್ ಮಾಡೋದನ್ನು? ಸಂಡೇ ಸ್ಪೆಷಲ್ ಬಿಸಿಬೇಳೆ ಬಾತ ಇವತ್ತು. ಸಂಡೇ ಸ್ಪೆಷಲ್ ಬಿಸಿಬೇಳೆ ಬಾತ್ ಆಗ್ತಾ ಇದೆ ಇವತ್ತು. ಏನಪ್ಪ ಘಮ ಘಮ ಅಂತೈತೆ ಬಿಸಿಬೇಳೆ ಬಾತು. ತಿಂದಾದ್ಮೇಲೆ ಹೇಳು. ತಿನ್ನಕ್ಕೆ ಚೆನ್ನಾಗೇ ಇರುತ್ತೆ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ಹೇಳಂಗೆ ಇಲ್ಲ. ಸೂಪರ್ ಟೇಸ್ಟಿ ಬಿಸಿಬೇಳೆ ಬಾತ್. ನಿಮಗೆ ಏನಾದರೂ ಈ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ಶೂಟ್ ಮಾಡಿ ನಿಮಗೂ ರೆಸಿಪಿನ ಶೇರ್ ಮಾಡ್ತೀನಿ. ಬಿಸಿಬೇಳೆ ಬಾತ್ ಮೇಲೆ ತುಪ್ಪ ಹಾಕ್ಕೊಂಡು ಬೂಂದಿ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿತ್ತು. ಸೊ ಬೂಂದಿನೂ ಬೇಕಾಗಿರಲ್ಲ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತುಪ್ಪ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಮ್ಮ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಸೂಪರಾಗಿತ್ತು. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ರೆಸಿಪಿ ಬೇಕಾದರೆ. ಹಾಯ್ ವಾಕಿಂಗ್ ಮಾಡಿದೆ ವಾಂತಿ ಬಾಯಿಗೆ ಹಂಗೆ ರನ್ ಮಾಡಬಾರ್ದು. ಇವಾಗ ಸೀಕೋಡಿಂದ ಇಷ್ಟೆಲ್ಲ ಶಾಪಿಂಗ್ನ ಮಾಡ್ಕೊಂಬಂದ್ವಿ. ಇಷ್ಟೇ. ಇದೊಂದು ಆರ್ನಾಗೆ ಫ್ರಾಕು ಡೈಲಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕಾಗುತ್ತೆ. ಹೆಂಗೋ ವೆಡ್ನೆಸ್ಡೇ ಕಲರ್ ಡ್ರೆಸ್ ಎಲ್ಲ ಅಂದ್ಬಿಟ್ಟು ಈ ಬ್ಲೂ ಮತ್ತು ಯೆಲ್ಲೋ ಕಲರ್ ಫ್ರಾಕ್ನ ತೊಗೊಂಡ್ವಿ. ಆ್ಯಕ್ಚುಲಿ ಇದು ಪ್ರೈಸ್ ಬಂದು 299, 199 ಸೇಲ್ ಇತ್ತು. ಸೊ ಸೇಲ್ ಆಫರ್ ನಡೀತಾ ಇದೆ. ಇದೊಂದು ಮಾತ್ರ ಸೇಲ್ ಇದೆ, ಇದಿಲ್ಲ. 299 ಆಯಿತು. ಕಾಟನ್ ಡ್ರೆಸ್ಸುಗಳಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಂದು 2 ಪೇರ್ಸ್ ತೊಗೊಂಡೆ. ಆಮೇಲೆ ಬೇಕಾದ್ರೆ ಇನ್ನೊಂದು 2 ಪೇರ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಟಾಪು, ಪ್ಯಾಂಟು ಹಾಗೆ ದುಪ್ಪಟ್ಟ ಬರುತ್ತೆ. ಇದ್ರ ಪ್ರೈಸ್ ಬಂದು 1000 rupees, 999. ಸೇಲ್ ಪ್ರೈಸ್ ಬಂದುಬಿಟ್ಟು 899 rupees. ಇದನ್ನು ಅಷ್ಟೇ ಸೇಮು. ಪ್ಯಾಂಟು, ಟಾಪು, ದುಪ್ಪಟ್ಟ ಹಾಗೂ ಪ್ಯಾಂಟ್ ಬರುತ್ತೆ. 3 ಪೀಸ್ ಸೆಟ್ ಇದೆ ಎಲ್ಲನೂ. ತುಂಬಾ ಚೆನ್ನಾಗಿದೆ ಕಾಟನ್ ಎಲ್ಲನೂ. ನೀವು ಸಹ ಬೇಕಾದರೆ ಹೋಗ್ಬಿಟ್ಟು ಝೀಕೋಡಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೇಲ್ ಆಗೋಗೋಕ್ಕೂ ಮುಂಚೆನೇ ಹೋಗಿ ಪರ್ಚೇಸ್ ಮಾಡಿ. ಹಾಯ್ ಸುನಿ. ಹಾಯ್. ಏನಿದು ಕ್ಯಾಮ್ರಾ? ಹಾಯ್. ಇವತ್ತು ಫಾದರ್ಸ್ ಡೇ ಅಲ್ವಾ, ಸೊ ಅದಕ್ಕೆ ನಿನ್ನ ಹತ್ರ ಒಂದು ಗೇಮ್ ಆಡ್ಸೋಣ ಅಂತ. ಏನು ಗೇಮು? ನಾನು ಒಂದಿಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಶನ್ಸ್ನ ಕೇಳ್ತೀನಿ. ಸೊ ನೀನು ಅದಕ್ಕೆ ರಾಂಗ್ ಆನ್ಸರ್ಸ್ನ ಕೊಡಬೇಕು.
ಕರೆಕ್ಟ್ ಆನ್ಸರ್ಸ್ ಕೊಡಬಾರ್ದು. ಹ್ಞೂ ವಿತಿನ್ 3 ಸೆಕೆಂಡ್ಸಲ್ಲಿ ರಾಂಗ್ ಆನ್ಸರ್ಸ್ನ ಕೊಡಬೇಕು. ಓಕೆನಾ? ಸರಿ. ರೆಡಿನಾ ಗೇಮ್ ಮಾಡೋಕ್ಕೆ? ಕೇಳಲ? ರೆಡಿನಾ? ಫಸ್ಟ್ ಕ್ವಶನ್ಗೆ ಇವಾಗ ಹ್ಞೂ ನಾನು ಯಾರು? ಹಾಂ ನಾನು ಯಾರು? ಕಂಡೋರಿ. ಕಂಡೂರು ಇರ್ತೀನ ನಾನು. ನೆಕ್ಸ್ಟ್ ಕ್ವಶನ್, ಊರಿಗೆ ಒಬ್ಬಳೆ? ಬೇಗ ಹೇಳ್ಬೇಕು. ಊರಿಗೆ ಒಬ್ಬಳೆ? ಹಾಂ. ಊರಿಗೆ ಒಬ್ಬಳೆ ದೊಡ್ಡವಳು. ಹಾಂ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಚಾಕ್ಲೇಟ್ನ ತಿಂದು ಪೇಪರ್ನ ಏನು ಮಾಡ್ತಾರೆ? ಚಾಕ್ಲೇಟ್ನ ತಿಂದು ಪೇಪರ್ನ ಅಂಗಡಿಗೆ ವಾಪಸ್ ಕೊಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಅದು ನಾರ್ಮಲಾಗಿ ಹೇಳ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇನು ಹೇಳೋದು? ಬೆಲ್ ಐಕಾನ್ ಒತ್ತಬೇಡಿ ಅಂತ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಟ್ವಿಂಕಲ್ ಟ್ವಿಂಕಲ್ ರಾಧೆ ಕೃಷ್ಣ. ನೆಕ್ಸ್ಟ್ ಕ್ವಶನ್, ನಾವಿಬ್ಬರು ಫಸ್ಟ್ ಪ್ಲೇಸ್ ಮೀಟ್ ಆಗಿದ್ದೆ ಯಾವಾಗ, ಎಲ್ಲಿ? UK. UK. ಫ್ರಿಡ್ಜ್ನಲ್ಲಿ ಏನು ಇಡ್ತಾರೆ? ಫ್ರಿಜ್ನಲ್ಲಿ ಬೇಗ. ಕಲ್ಲು ಮಣ್ಣು ಇಡ್ತಾರೆ. ಫಿಶ್ ಎಲ್ಲಿ ಇರುತ್ತೆ? ಫಿಶ್ಶು ಫುಟ್ಪಾತ್ ಮೇಲೆ ಇರುತ್ತೆ. ಮಿಲ್ಕ್ ಯಾವ ಕಲರ್ ಇರುತ್ತೆ? ಮಿಲ್ಕ್ ಬ್ಲ್ಯಾಕ್ ಕಲರ್ ಇರುತ್ತೆ. ಕಾಲ್ಗೆ ಏನು ಹಾಕ್ಕೊಂತಾರೆ? ಕಾಲ್ಗ ಹಾಂ. ಟೋಪಿ ಹಾಕ್ಕೊಂತಾರೆ. ಬೆಕ್ಕು ಏನು ಸೌಂಡ್ ಮಾಡುತ್ತೆ? ಬಾಬು ಅಂತ ಸೌಂಡ್ ಮಾಡುತ್ತೆ. ಪೆನ್ಸಿಲ್ ಏನು ಮಾಡುತ್ತೆ? ಪೆನ್ಸಿಲು ಏನು ಮಾಡುತ್ತೆ? ಪೆನ್ಸಿಲ್ ಬಾತ್ರೂಮ್ ಕ್ಲೀನ್ ಮಾಡುತ್ತೆ. ಮಳೆ ಬಂದರೆ ಛತ್ರಿನ ಏನಕ್ಕೆ ಯೂಸ್ ಮಾಡ್ತಾರೆ? ಮಳೆ ಬಂದರೆ ಛತ್ರಿನ ಏನಕ್ಕೆ ಯೂಸ್ ಮಾಡ್ತಾರೆ? ನಡ್ಕೊಂಡು ಹೋಗಕ್ಕೆ ಯೂಸ್ ಮಾಡ್ತಾರೆ. ನಡ್ಕೊಂಡು ಹೋಗೋಕ್ಕೆ ಯೂಸ್ ಮಾಡೋದು ಛತ್ರಿನ? ಮಳೆ ಬಂದರೆ ಛತ್ರಿನ ಹಾರ್ಕೊಂಡು ಹೋಗಕ್ಕೆ ಯೂಸ್ ಮಾಡ್ತಾರೆ. ಹರ್ಕೊಂಡು ಹೋಗೋಕ್ಕೆ. ಇವತ್ತು ಯಾವ ದಿನ? ಇವತ್ತು ಅರ್ಧ ದಿನ. ನಿನ್ನ ಹೆಸ್ರೇನು? ನನ್ನ ಹೆಸರು ಮುಖೇಶ್. ಯಾವ ಮುಖೇಶ್? ರಮೇಶ್. ಮುಖೇಶ್ ಅಂಬಾನಿನಾ? ಬರೀ ಮುಖೇಶ್. ಓಕೆ, ಇವತ್ತಿಗೆ ಗೇಮ್ ಇಲ್ಲಿಗೆ ಮುಗೀತು. ಹೆಂಗಿತ್ತು ಗೇಮು? ಚೆನ್ನಾಯ್ತಾ? ಏನು ಗೇಮ್ ಇದು? ಉಲ್ಟಾ ಗೇಮ್. ಸುಮ್ಮನೆ ಹಾಗೆ ವೀಡಿಯೋಸ್ ನಾನು ನೋಡ್ತಿರ್ತೀನಲ್ಲ ಯೂಟ್ಯೂಬಲ್ಲಿ. ಸೊ ಈ ಥರ ಗೇಮ್ ಒಂದು ಬಂದಿತ್ತು. ಸೊ ಅದಕ್ಕೆ ನಿನ್ನ ಹತ್ರನೂ ಇವತ್ತು ಫಾದರ್ ಡೇ ಅಲ್ವಾ, ಅದಕ್ಕೆ ಆಡ್ಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಚೆನ್ನಾಗಿತ್ತಾ? ನಮ್ಮ ಆರ್ನಾದಿ ವ್ಲಾಗ್ಸ್ ಚಾನಲ್ ಏನಿದೆ, ಸೊ ಅದನ್ನು ಹೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಇವತ್ತೇ ಫಸ್ಟ್ ಟೈಮ್ ನೀನು ಹೇಳ್ತಾ ಇರೋದು ವ್ಲಾಗಲ್ಲಿ, ವಿಡಿಯೋದಲ್ಲಿ. ಹೇಳೋಣ ಮುಂದಕ್ಕಿನ್ನ. ಓಕೆ, ಟೇಕ್ ಕೇರ್, ಬಾಯ್. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್ ಮಾಡಿಬಿಡು. ಬಾಯ್.